ಆತ್ಮೀಯ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರಂತರ ಪ್ರಯತ್ನದ ಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಜಾರಿಗೆ ಬಂದಿರುವಂಥ ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಮೊನ್ನೆ 21ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಸೊ ಅದನ್ನು ರಿಜಿಸ್ಟ್ರೇಷನ್ ಎನ್ರೋಲ್ ಮಾಡಲಿಕ್ಕೆ ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ HRMS ಮೂಲಕ ಜಾರಿಗೆ ತಂದು ಲೋಕಾರ್ಪಣೆ ಮಾಡಿರೋದು ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಇದೇ ತಿಂಗಳ ಮೇ ತಿಂಗಳಿನಿಂದ ಸ್ಯಾಲ್ರಿನಲ್ಲಿ ರಿಕವರಿಗೆ ಸಂಬಂಧಪಟ್ಟಂತೆ ಕೂಡ ಆದೇಶಗಳನ್ನು ಮಾಡಿರೋದು ತಮಗೆ ಗೊತ್ತಿದೆ. ಅಧಿಕೃತವಾಗಿ ಸರ್ಕಾರ ಮುಕ್ತವಾಗಿ ಯೋಜನೆ ಜಾರಿಗೊಳಿಸುವಂಥ ಎಲ್ಲ ಕಾಲಘಟ್ಟದಲ್ಲಿ ಅಂತಿಮ ಹಂತಕ್ಕೆ ಕೂಡ ನಾವು ಬಂದು ನಿಶ್ಚಯಗೊಳಿಸಿರುವಂಥದ್ದು ಗೊತ್ತಿರುವಂಥ ವಿಚಾರ. ಆದರೆ ಕೆಲವೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನನಗೆ 42 ವರ್ಷ ವಯಸ್ಸು, ನನಗೆ ಮದುವೆ ಆಗಿಲ್ಲ, ನನಗೆ ಇರೋದಿನ್ನ 12 ವರ್ಷ ಸರ್ವಿಸ್ ಏನೇನೋ ಕೂಡ ಒಬ್ಬ ಶಿಕ್ಷಕರ ಸಂಘದ ಒಬ್ಬ ನಾಯಕ ವಾಟ್ಸಪ್ನಲ್ಲಿ ಹಾಕ್ತಿದ್ದಾರೆ. ದಯಮಾಡಿ ಹೇಳಲಿಕ್ಕೆ ಬಯಸ್ತೇನೆ, ನಾನು ಪ್ರತಿದಿನ ಅನೇಕ ಜನ ಶಿಕ್ಷಕಿ ಬಂಧುಗಳು ಶಿಕ್ಷಕರು ಸಾಕಷ್ಟು ಮನವಿಗಳನ್ನು ಫೋನಲ್ಲಿ ಕೇಳ್ತಿರ್ತಾರೆ. ಸರ್, ನನ್ನ ಮಕ್ಕಳಿಗೆ 25 ಲಕ್ಷ ಎಸ್ಟಿಮೇಟ್ ಆಗ್ತಿದೆ, 30 ಲಕ್ಷ ಆಗ್ತಿದೆ, 40 ಲಕ್ಷ ಆಗ್ತಿದೆ. ಮನೆ ಮೈಸೂರಲ್ಲಿ 13 ಕೋಟಿ ಎಸ್ಟಿಮೇಟ್ ಒಬ್ಬ ಶಿಕ್ಷಕಿಯ ಮಗಳಿಗೆ ಆಗಿರೋದು ನಾವು ನೋವಿನಿಂದ ಕಂಡಿದ್ದೇವೆ ಅದೆಲ್ಲ ಕೂಡ. ಹಾಗಾಗಿ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಲೀಡರ್ ಹೇಳ್ತಾನೆ ಅಂಥೇಳಿ ದಾರಿ ತಪ್ಪುವಂಥ ನಮ್ಮ ಶಿಕ್ಷಕರಲ್ಲ ಅನ್ನುವಂಥ ಅಭಿಮಾನ ನಮ್ಮಲ್ಲಿದೆ. ಇವತ್ತು 500 ರೂಪಾಯಿ ಹೋಗುತ್ತೆ ಮೆಡಿಕಲ್ ಅಲೋಯೆನ್ಸ್, ಇದು 350 ಹೋಗ್ತಿದೆ ಅಂತ ಭಾಳ ಅಮೌಂಟ್ ಅಲ್ಲ. ಇವತ್ತು ನಾವು ಸರ್ಕಾರ ಫಸ್ಟ್ ಸ್ಟೇಜ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದನ್ನು ಫ್ರೀ ಕೊಡಬೇಕು ಅಂತೇಳಿ ನಾವು ಮೊದಲು ಪ್ರಾರಂಭ ಮಾಡಿದ್ದು. ಆದರೆ ಸರ್ಕಾರ ಮೊದಲ ಹಂತದಲ್ಲಿ ನೀವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಿ, ಆಮೇಲೆ ಸ್ಟಾರ್ಟ್ ಮಾಡೋಣ, 1 ವರ್ಷ ಆದಮೇಲೆ ಅದನ್ನು ರದ್ದು ಮಾಡುವಂಥ ತೀರ್ಮಾನ ಮಾಡೋಣ ಅಂತೇಳಿ ಸರ್ಕಾರಗಳು ಹೇಳಿದೆ. ಚೀಫ್ ಸೆಕ್ರೆಟರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈ ವಿಚಾರಕ್ಕೆ. ಹಾಗಾಗಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂಥ ವ್ಯವಸ್ಥೆಗಳಿದೆ. 1 ವರ್ಷಕ್ಕೆ ನಾವು 10,000 ರೂಪಾಯಿ ಹಣವನ್ನು ಕಟ್ಟಿದ್ದೆ, ಅದರಲ್ಲಿ 4 ಜನ ನಾವು ಸೌಲಭ್ಯಗಳನ್ನು ತೆಗೆದುಕೊಳ್ತೇವೆ. ಒಬ್ಬೊಬ್ಬರಿಗೆ 2,500 ರೂಪಾಯಿ ಬರ್ತದೆ. 25 ಲಕ್ಷ ಬಿಲ್ಗಳು ಖರ್ಚಾದರೆ ನೀವು 10,000 ಅಮೌಂಟ್ ಯಾವ ಅಮೌಂಟ್ ನಮಗೆ ಲೆಕ್ಕ? ಆದರೆ ಇನ್ನೊಬ್ಬನಿಗೆ ಇನ್ನೊಂದು ಟ್ರೀಟ್ಮೆಂಟ್ ಆದರೆ ಯಾವ ಲೆಕ್ಕ? ಇದೆಲ್ಲದೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾವುದೋ ಒಬ್ಬ ವ್ಯಕ್ತಿ ಇದೇನೆಂದರೆ ಸರ್ಕಾರಿ ನೌಕರ ಸಂಘ ನಿರಂತರವಾಗಿ ಕೆಲಸ ಮಾಡ್ತಿದೆಯಲ್ಲ, ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಸೊ ದಯಮಾಡಿ ಆ ಥರದ ಯಾವ ವ್ಯಕ್ತಿಯ ಹೇಳಿಕೆಗಳಿಗೆ ಬೆಲೆಗಳನ್ನು ಕೊಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದು ಮಾಡ್ತಾ ಇದ್ದಾರೆ, ಈ ಥರ ಲೈವ್ ಬಂದು ಮಾತಾಡ್ಲಿಕ್ಕೆ ಕೇಳಿ, ನಾನು ಅವ್ರಿಗೆ ಆನ್ಸರ್ ಕೊಡ್ತೀನಿ. ಅವ್ರು ಬ್ಯಾಕ್ ಎಂಡಲ್ಲಿ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ದಯಮಾಡಿ ಅಂಥರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ವಿನಂತಿ ಮಾಡ್ತೇವೆ. ನಿಮ್ಮ ಜೊತೆ ಸಂಘ ಇದೆ, ರಾಜ್ಯ ಸರ್ಕಾರಿ ನೌಕರ ಸಂಘ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳಿಕ್ಕೆ ಬೈತೇನೆ. ಇಂತಿ ನಿಮ್ಮ ಪ್ರೀತಿಯ CS ಷಡಾಕ್ಷರಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಬೆಂಗಳೂರು. ನಮಸ್ತೆ.